ಈ ತರ ಜನ ಎಲ್ಲಿರ್ತಾರೋ ಆ ಕಡೆನೆ ನೀವು ಹೋಗಿ ಲಾಗ್ ಸ್ಟಾರ್ಟ್ ಮಾಡಿದ್ರೆ ನೀವು ಚಿಕ್ಕಪೇಟೆಲ್ಲಿ ಅಷ್ಟೇ ಇಷ್ಟೊಂದು ರಶ್ ಅನ್ಕೊಂಡಿದೆ. ಇವತ್ತು ಮೆಟ್ರೋ ಸ್ಟೇಷನ್ ಅಲ್ಲಿ ರಶ್ ಎಷ್ಟಿದೆ ನೋಡಿ. ಇಲ್ಲಿ ನನಗೂ ಈಗ ಫ್ಲವರ್ ಮಾರ್ಕೆಟ್ ನ ಎಕ್ಸ್ಪ್ಲೋರ್ ಮಾಡಿದ್ದಾಯ್ತು. ವಿಡಿಯೋ ಮಾಡಬೇಡಿ ಅಂತ ಕಿರ್ಚಿದ್ಕೆ ನಾನು ಸ್ಟಾಪ್ ಮಾಡಿದ್ದೀನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್, ನಾನು ಇವತ್ತು ಒಂದು ಹೊಸ ಚಾಲೆಂಜ್ ಒಂದಿಗೆ ಬಂದಿದ್ದೀನಿ. ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಮನೆಯಿಂದ ನಾನು ಚಿಕ್ಕಪೇಟೆಗೆ ಹೊರಟಿದ್ದೀನಿ. ಏನಕ್ಕೆ ಅಂದ್ರೆ ಪಬ್ಲಿಕ್ ಫಿಯರ್ ಅಂತ ಏನು ಕರೀತಾರೆ, ಸೋಷಲ್ ಆಂಗ್ಸೈಟಿ ಅಂತ ಏನು ಕರೀತಾರೆ, ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಕೆ ಇವತ್ತು ನಾನು ಪಬ್ಲಿಕ್ ಎಲ್ಲಿ ಗ್ಯಾದರ್ ಆಗಿರ್ತಾರೋ ಸೊ ಅಲ್ಲಿ ಹೋಗಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ, ಈ ಚಾಲೆಂಜ್ ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ನಾನೀಗ ಫುಟ್ಪಾತ್ ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಸುತ್ತಮುತ್ತ ಟ್ರಾಫಿಕ್ ಇದೆ, ತುಂಬಾ ಗಾಡಿಗಳು ನಿಂತಿದೆ. ಸೊ ಆದ್ರೂ ಏನು ಭಯ ಇಲ್ಲದೆ ನಡ್ಕೊಂಡು ಹೋಗ್ತಾ ಇದೀನಿ. ಭಯ ಒಳಗಡೆ ಆಗ್ತಿದೆ, ಆದ್ರೂ ಆಗ್ದಿರೋ ತರ ಮಾತಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀನಿ. ಏನಕ್ಕೆ ಅಂದ್ರೆ ಈ ತರ ಮಾತಾಡಿದ್ರೆ ಮುಂದಕ್ಕೆ ಭಯ ಇಲ್ದಲೆ ನಾವು ಲಾಗ್ ಮಾಡಕ್ ಸಾಧ್ಯ ಆಗುತ್ತೆ. ಗೈಸ್, ನಾನೀಗ ಮೆಟ್ರೋ ಸ್ಟೇಷನ್ಗೆ ರೀಚ್ ಆಗಿದ್ದೀನಿ. ಯಾಕಣ ಅವಣ್ಣ ಗೋದಿಯಾಕೆ ಬಂದ್ಬಿಟ್ಟಿದ. ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದೀನಿ. ಸೊ ಈಗ ಹೋಗಿ ಒಳಗಡೆ ಹೋಗಿ ಟಿಕೆಟ್ ತಗೊಂಡು ಮೆಟ್ರೋ ರೀಚ್ ಆಗ್ಬೇಕು. ಬನ್ನಿ ಮೆಟ್ರೋ ಹತ್ತೋಣ. ಗೈಸ್, ನಾನೀಗ ಮೆಟ್ರೋ ಸ್ಟೇಷನ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೀನಿ ಅಂಡ್ ಟಿಕೆಟ್ ನಾನು ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಡೈರೆಕ್ಟ್ ನಾನು ಸೆಕ್ಯೂರಿಟಿ ಚೆಕ್ ಇನ್ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಆಕ್ಚುಲಿ ಪ್ಲಾಟ್ಫಾರ್ಮ್ ಮೇಲೆ ವಿಡಿಯೋ ಮಾಡಂಗಿಲ್ಲ, ಸೆಕ್ಯೂರಿಟಿ ಬೈತಾ ಇರ್ತಾರೆ. ಇಲ್ಲಿ ಮೆಟ್ರೋ ಎಲ್ಲಿ ಬರುತ್ತೆ, ಎಲ್ಲಿ ರೀಚ್ ಆಗುತ್ತೆ ಅಲ್ಲಿ ನಾವು ವಿಡಿಯೋ ಮಾಡಂಗಿಲ್ಲ. ಏನಕ್ಕೆ ಅಂದ್ರೆ ರೀಸನ್ಸ್ ಏನು ಅಂತ ಹೇಳಲ್ಲ, ಬಟ್ ಸೆಕ್ಯೂರಿಟಿ ಚೆಕ್ ಅದನ್ನ ವಿಡಿಯೋ ಮಾಡಂಗಿಲ್ಲ. ಸೊ ನಾನು ಜಸ್ಟ್ ಒಂದು ಲೈಕ್ ಇಷ್ಟು ಕ್ಲಿಪ್ ಆಗಿರ್ತೀನಿ ಅಷ್ಟೇ. ಆಮೇಲೆ ಟ್ರೈನ್ ಇಲ್ದಾದ್ಮೇಲೆ ಮಾತಾಡೋಣ. ಅಗೇನ್ ಪ್ಲಾಟ್ಫಾರ್ಮ್ ನಲ್ಲಿ ಬಂದು ನಿಂತಿದ್ದೀನಿ ಅಂಡ್ ಇಲ್ಲಂತೂ ತುಂಬಾ ಜನ ಇದ್ದಾರೆ. ಸೆಕ್ಯೂರಿಟಿ ನೋಡಿದ್ರೆ ಬೈತಾರೆ ನನಗೆ. ಸೊ ಸೆಕ್ಯೂರಿಟಿ ಇಲ್ಲ ಅಲ್ಲಿ ಅಂಡ್ ನಾನು ಬಂದು ಲೈನಲ್ಲಿ ನಿಂತಿದ್ದೀನಿ. ಇನ್ನೇನು ಮೆಟ್ರೋ ಬರೋಕ್ಕೆ 6 ಮಿನಿಟ್ಸ್ ಬೇಕಂತೆ. ಸೊ ಅಲ್ಲಿ ಗಂಟೆ ಕಾಯ್ಬೇಕಾಗುತ್ತೆ. ಈಗ ನಿಂತಿರೋ ಲೈನ್ ಬಂದ್ಬಿಟ್ಟು ಗ್ರೀನ್ ಲೈನ್, ಇದು ಟುವರ್ಡ್ ಮಾದಾವರ ಕಡೆ ಹೋಗುತ್ತೆ. ಸೊ ನಾನು RV ರೋಡಲ್ಲಿ ಯೆಲ್ಲೋ ಲೈನಿಂದ ಶಿಫ್ಟ್ ಆಗಿದ್ದೀನಿ ಗ್ರೀನ್ ಲೈನ್ಗೆ. ಸೊ ಈಗ ನಾನು ಇಲ್ಲಿಂದ ಚಿಕ್ಕಪೇಟೆಗೆ ರೀಚ್ ಆಗಬೇಕು. ಸೊ ಈ ಲೈನ್ ಫುಲ್ಲು ಮಾದಾವರ ಗಂಟೆ ಹೋಗುತ್ತೆ ಅಂಡ್ ಚಿಕ್ಕಪೇಟೆಯಲ್ಲಿ ನಾನು ಸ್ಟೆಪ್ ಔಟ್ ಆಗ್ತೀನಿ. ಸೊ ಬನ್ನಿ ಹೋಗೋಣ. ಜಸ್ಟ್ ಒಂದು ಕ್ಲಿಪ್ ಆಗಿ ತೋರಿಸ್ತೀನಿ ನಿಮಗೆ ನನ್ನ ಸುತ್ತಮುತ್ತ ಆ್ಯಂಡ್ ಜನ ಎಲ್ಲ ಹೆಂಗೆ ನೋಡ್ತಾ ಇರ್ತಾರೆ ನನ್ನ ಅಂತ. ಜಸ್ಟ್ ಕ್ಲಿಪ್ ಆಗ್ತೀನಿ ಅಷ್ಟೇ ನಾನು. ಆ್ಯಂಡ್ ಜನ ಎಲ್ಲ ನೋಡಿ ಹೆಂಗೆ ನೋಡ್ತಾ ಇರ್ತಾರೆ ನನ್ನ ಸುತ್ತಮುತ್ತ ಎಲ್ಲ ನನ್ನೇ ನೋಡ್ತಾ ಇರ್ತಾರೆ ಆಲ್ಮೋಸ್ಟು. ಫೈನಲಿ ಚಿಕ್ಕಪೇಟೆಗೆ ಬಂದು ರೀಚ್ ಆಗಿದ್ದೀನಿ ಅಂಡ್ ಮೆಟ್ರೋ ಈಗ ತಾನೇ ಹೊರಡ್ತು. ಲಾಸ್ಟ್ 2 ಕ್ಲಿಪ್ಸ್ ನಾನು ಏನು ಅಪ್ಲೋಡ್ ಮಾಡಿದ್ದೀನೋ, ಸೊ ಲಾಸ್ಟ್ 2 ಕ್ಲಿಪ್ಸ್ನಲ್ಲೂ ಸೆಕ್ಯೂರಿಟಿ ಗಾರ್ಡು ಲೈಕ್ ವಿಡಿಯೋ ಮಾಡಬೇಡಿ ಅಂತ ಕಿರ್ಚಿದ್ಕೆ ನಾನು ಸ್ಟಾಪ್ ಮಾಡಿದ್ದೀನಿ. ಸೊ ಆ್ಯಂಡ್ ನಾನೀಗ ಚಿಕ್ಕಪೇಟೆ ಪ್ಲಾಟ್ಫಾರ್ಮ್ನಲ್ಲಿ ಬಂದು ರೀಚ್ ಆಗಿದ್ದೀನಿ ಆ್ಯಂಡ್ ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ಏನಕ್ಕೆ ಈ ಪ್ಲೇಸ್ನ ಚೂಸ್ ಮಾಡಿದೆ ಅಂದರೆ ಇಲ್ಲಿ ಜಾಸ್ತಿ ಜನ ಇರ್ತಾರೆ. ಸೊ ಬನ್ನಿ ಈಚೆ ಹೋಗಿ ಚಿಕ್ಕಪೇಟೆ ಮಾರ್ಕೆಟ್ನಲ್ಲಿ ಅಲ್ಲಿ ಜನದ ಬಂದು ಬೆರ್ತು ಅಲ್ಲಿ ವಿಡಿಯೋ ಮಾಡೋಣ. ಸೊ ಫೈನಲಿ ಈಗ ಚಿಕ್ಕಪೇಟೆಗೆ ರೀಚ್ ಆಗಿದ್ದೀನಿ ಆ್ಯಂಡ್ ನಾನೀಗ ಮೆಟ್ರೋ ಸ್ಟೇಷನಿಂದ ಡೈರೆಕ್ಟ್ ಚಿಕ್ಕಪೇಟೆ ಲೈಕ್ ಈ ಶಾಪಿಂಗ್ ಏನಿದೆ ಸ್ಟ್ರೀಟ್ ಬಂದು ಶಾಪಿಂಗ್ ಸ್ಟ್ರೀಟ್ ಏನಿದೆ ಅಲ್ಲಿ ರೀಚ್ ಆಗಿದ್ದೀನಿ. ಆ್ಯಂಡ್ ಇಲ್ಲಿಂದ ನಾನು ಸುಮ್ಮನೆ ನಡ್ಕೊಂಡು ಹೋಗ್ತಾನೆ ಇರ್ತೀನಿ. ಆ್ಯಂಡ್ ಜನದ ರಿಯಾಕ್ಷನ್ ಎಲ್ಲ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಸೊ ನನ್ನ ಫೋಕಸ್ ಬರೀ ಕ್ಯಾಮ್ರಾ ಮೇಲೆ ಇರುತ್ತೆ, ಅಷ್ಟೇ ಕ್ಯಾಮ್ರಾ ಮೇಲೆ ಮಾತ್ರ ಇರುತ್ತೆ. ಸುತ್ತಮುತ್ತ ಏನು ನೋಡ್ತಾ ಇದ್ದೀರಾ. ಸೊ ಎಲ್ಲರೂ ಕ್ಯಾಶುವಲ್ ಆಗಿರ್ತಾರೆ, ಏನು ಭಯ ಪಡೋ ಅಂಥದ್ದು ಏನೂ ಇಲ್ಲ. ಜಸ್ಟ್ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ, ಇನ್ನೇನಿಲ್ಲ. ಸೊ ಬನ್ನಿ ಮುಂದೆ ಸಿಗೋಣ, ಮುಂದೆ ಹೋಗ್ತಾ ಸಿಗೋಣ. ಅಂತೂ ಬಿಸಿಲು ಹೆಂಗ್ ಹೊಡಿತಿದೆ ಅಂದ್ರೆ ನಾನು ಶೇಡ್ಸ್ ಹಾಕೊಂಡೆ ಬಿಸಿಲಿಗೆ, ಕಣ್ಣಿಗೆ ಹೋಗ್ತಿದೆ ಬಿಸಿಲು ಚಿಕ್ಕಪೇಟೆನಲ್ಲಿ. ಆ್ಯಂಡ್ ಆ್ಯಡ್ ಹಾಕಿದ್ರು ಆ್ಯಡ್ ಒಳಗೆಲ್ಲ ಸ್ವೆಟ್ ಆಗ್ತಿದೆ ನನಗೆ. ನಿಮಗೆ ಚಿಕ್ಕಪೇಟೆನಲ್ಲಿ ಈ ಥರ ಶಾಪಿಂಗ್ ಲೈಕ್ ಸ್ಟ್ರೀಟ್ ಸಿಗುತ್ತೆ. ಸೊ ಇಲ್ಲಿ ಜೆಂಟ್ಸ್ ವೇರ್ ಎಲ್ಲ ಇದೆ ನಿಮಗೆ. ಆ್ಯಂಡ್ ಇಲ್ಲಿ ಬಂದು ಕರ್ಟನ್ ಆ್ಯಂಡ್ ಇಲ್ಲಿ ರಗ್ಗಳೆಲ್ಲ ಇದೆ. ಆ್ಯಂಡ್ ಇಲ್ಲಿ ಬಂದು ಸ್ಟ್ರೀಟ್ ಫುಡ್ ಇದೆ. ಸೊ ನಿಮ್ಗೆ ಏನ್ ಬೇಕೆಲ್ಲ ಸಿಗುತ್ತೆ, ಸ್ಟ್ರೀಟ್ ಅಲ್ಲೇ ಸಿಗುತ್ತೆಲ್ಲ ನಿಮ್ಗೆ. ನೀವೇ ನನ್ನ ಸುತ್ತಮುತ್ತ ಜನ ನೋಡ್ತಾ ಇದ್ದೀರಾ. ಈ ತರ ಜನ ಎಲ್ಲಿರ್ತಾರೋ ಆ ಕಡೆನೆ ನೀವು ಹೋಗಿ ಲಾಗ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಒಳಗೆ ಎದೆ ಒಳಗೆ ಭಯ ಇರುತ್ತಲ್ಲ, ಫಿಯರ್ ಅನ್ನೋದು, ಸೋಷಲ್ ಆಂಗ್ಸೈಟಿ ಅನ್ನೋದು, ಸೊ ಅದು ದೂರ ಆಗುತ್ತೆ. ಸೊ ನೀವೇನ್ ಮಾಡ್ಬೇಕು, ಈ ತರ ಎಲ್ಲಿ ಜನ ಜಾಸ್ತಿ ಇರ್ತಾರೋ ಅಲ್ಲಿ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು. ಸೊ ಈಗ ನೋಡಿ ನನ್ನ ಸುತ್ತಮುತ್ತ ತುಂಬಾ ಜನ ಇದ್ದಾರೆ. ನಾನು ಇಲ್ಲಿ ವಿಡಿಯೋ ಆರಾಮ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ನನ್ನ ಫೋಕಸ್ ಫುಲ್ ಕ್ಯಾಮ್ರಾ ಮೇಲೆ ಇದೆ. ನಾನು ಇವಾಗ ಎಂಟ್ರಿ ಕೊಟ್ಟಿರೋ ಸ್ಟ್ರೀಟ್ ಬಂದು ಇದು ಫುಲ್ ವುಮೆನ್ಸ್ಗೆ ಏನೇನು ಅವಶ್ಯಕತೆ ಇದೆ ಆ ಸ್ಟ್ರೀಟು. ಸೊ ನಿಮ್ಗೆ ಇಲ್ಲಿ ಬಂದ್ರೆ ವುಮೆನ್ಸ್ಗೆ ಏನು ಅವಶ್ಯಕತೆ ಇದೆ, ಫಂಕ್ಷನ್ಸ್ ಪಾರ್ಟೀಸ್ ಎಲ್ಲ ಆ ಥರ ಐಟಮ್ಸ್ಗಳು ನಿಮ್ಗೆ ಸಿಗುತ್ತೆ. ಸೊ ರೋಡ್ ಈ ಥರ ಇದೆ. ಆ್ಯಂಡ್ ಇಲ್ಲೊಂದು ಜನಜಂಗುಳಿ ತುಂಬಾನೇ ಇದ್ದಾರೆ. ಯಪ್ಪ, ಜನ ಕಾಲಿಡೋಕ್ಕೆ ಜಾಗ ಇಲ್ಲ ಇವತ್ತು, ಅಷ್ಟು ಜನ ಇದ್ದಾರೆ. ಭಾನುವಾರ ಅಲ್ಲ. ಸೊ ಚಿಕ್ಕಪೇಟೆಯಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ನೀವೆಲ್ಲೇ ಹೋದ್ರು ಗಲ್ಲಿಲಿ ಈ ತರ ದೇವಸ್ಥಾನಗಳು ಕಾಣಿಸ್ತವೆ. ಇಲ್ಲೊಂದು ಶಿವ ಟೆಂಪಲ್ ಇದೆ. ಸೊ ಇಲ್ಲೇ ನೋಡ್ತಾ ಇದ್ದೀರಾ, ಇದು ಶಿವ ಟೆಂಪಲ್. ಸೊ ನಿಮ್ಗೆ ಪ್ರತಿಯೊಂದು ಗಲ್ಲಿನಲ್ಲೂ ಪ್ರತಿಯೊಂದು ರೋಡ್ನಲ್ಲೂ ಒಂದು ರೋಡ್ನಲ್ಲಿ ಹಬ್ಬಪ್ಪ ಅಂದ್ರೆ ಒಂದು 10 ದೇವಸ್ಥಾನ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಇನ್ನೊಂದು ಹೇಳೋದು ಮರ್ತಿದೆ. ಇವತ್ತು ನಾನು ಎಲ್ಲಿ ಪ್ಲಗ್ ಇನ್ ಮಾಡ್ಕೊಂಡಿದ್ದೀನಿ 2 ಮೈಕು. ಇದು ಒಂದು ಆಲಿಲ್ಯಾಂಡ್ ಲಾರ್ಕೆ ಒಂದು ಮೈಕು. ಸೊ ಇದನ್ನ ನಾನು ಲೈಕ್ ಡೇ ಬಿಫೋರ್ ಎಸ್ಟರ್ಡೇ ಬೈ ಮಾಡಿದೆ. ಸೊ ನನ್ನ ಹತ್ರ ಇದ್ದಿದ್ದು ಮೊದಲು ಡಿಜಿಟೆಕ್ DWM 118 ಅಂತ.
ಸೊ ಅದು ಬಂದು ಈಗ ನಾನೇನು ವಾಯ್ಸ್ ಈಗ ಇಷ್ಟೊಂದು ಕ್ರಿಸ್ಪಿಯಾಗಿ ಇಷ್ಟೊಂದು ಕ್ಲಾರಿಟಿಯಾಗಿ ಏನು ಬರ್ತಿದೆ ಈ ಥರ ಬರ್ತಿರ್ಲಿಲ್ಲ ನಮಗೆ ವಿಡಿಯೋ ಮೊದಲು ಒಂಥರ ಕ್ರ್ಯಾಕಿ ಬರೋದು ವಿಡಿಯೋದಲ್ಲೆಲ್ಲ. ಸೊ ಈಗ ಲೈಕ್ ಇದು ಬಂದು ಬ್ರ್ಯಾಂಡೆಡ್ ಬೈಕು, ನಿಮಗೆ ಬಜೆಟ್ ಫ್ರೆಂಡ್ಲಿಯಾಗಿ ಸಿಗುತ್ತೆ. ಸೊ ಇದ್ರಲ್ಲಿ ತುಂಬ ವೇರಿಯಂಟ್ ಇದೆ. ಆ್ಯಂಡ್ ಇದು ಬಂದು ಕಾಲಿಲ್ಯಾಂಡ್ ಲಾರ್ಕ್ A1 ಅಂತ. ಸೊ ಇದನ್ನ ಬೈ ಮಾಡಿ ನೀವೇನೋ ಬಿಗಿನರ್ ಆಗಿದ್ರೆ ಅಥವಾ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 1 ಇಯರ್ 2 ಇಯರ್ ಏನಾರು ಆಗಿದ್ರೆ ಈ ಥರ ಮೈಕ್ ತೊಗೊಂಡ್ರೆ ಅವಶ್ಯಕತೆ ತುಂಬ ಇದೆ. ಈಗ ಸುತ್ತಮುತ್ತ ಮಾರ್ಕೆಟಲ್ಲಿ ನಿಮ್ಗೆ ಗೊತ್ತೇ ಇದೆ ಎಷ್ಟು ನಾಯ್ಸ್ ಇರುತ್ತೆ ಅಂತ. ಆದರೂ ನಾನು ವಾಯ್ಸ್ ಯಾವ ಥರ ನಿಮ್ಗೆ ಕ್ರಿಸ್ಪ್ ಆಗಿ ಯಾವ ಥರ ಲೈಕ್ ಏನೋ ನಾಯ್ಸ್ ಕ್ಯಾನ್ಸಲೇಷನ್ ಆಗಿ ಬರ್ತಿದೆ ಅಂತ ನೀವೇ ಚೆಕ್ ಮಾಡ್ಕೋಬೋದು. ಸೊ ನೋಡಿ ನಿಮ್ಗೆ ಬಿಟ್ಟಿದ್ದೆಲ್ಲ. ಬಿಸಿಲಲ್ಲಿ ಓಡಾಡಿ ಈಗ ಮ್ಯಾಂಗೋ ಜ್ಯೂಸ್ ತೊಗೊಂಡಿದ್ದೀನಿ. ಮ್ಯಾಂಗೋ ಜ್ಯೂಸ್ ಕುಡಿತಾ ಇದೀನಿ ನೋಡಿ. ನಿಮಗೆ ಜೀನ್ಸ್ ಪ್ಯಾಂಟ್ಸ್ ಎಲ್ಲ ಆ್ಯಂಡ್ ಇಲ್ಲಿ ಟಿ ಶರ್ಟ್ಸ್ ಇದೆ. ಇವೆಲ್ಲ 4 ಪೀಸ್ 1000 ರೂಪೀಸ್ ಅಂತೆ. ಆ್ಯಂಡ್ ಇಲ್ಲಿ ವುಮೆನ್ಸ್ ವೇರ್ ಏನೋ ಇದೆ. ಸೊ ಈ ಥರ ಎಲ್ಲ ಕಲೆಕ್ಷನ್ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಟಿ ಶರ್ಟ್ಸ್ ಏನೋ ಇದೆ ನೋಡಿ. ಸೊ ರೀಸ್ಟಾಕ್ ಮಾಡ್ತಿದ್ದಾರೆ ಮತ್ತೆ. ಈ ಅಂಗಡಿಲಿ ರಶ್ ನೋಡೋರು ಹೆಂಗಿದೆ ಪ್ಯಾಂಟ್ ತೊಗೊಳಕ್ಕೆ. ಯಪ್ಪ ಏನು ಕ್ರೇಜ್ ಇದೆ, ಜನಸಾಗರ. ಅಲ್ಲಿ ಜನ ಹೆಂಗೆ ಅಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ, ಫೋನ್ ಪೇ ಮಾಡ್ತಿದ್ದಾರೆ, ಫೋನ್ ಪೇ ಆಗಿರೋ ತೋರಿಸ್ಬಿಟ್ಟು ಹೋಗ್ತಿದ್ದಾರೆ ಮುಂದಕ್ಕೆ. ಮಾರ್ಕೆಟ್ಗೆ ಹೆಂಗ್ ಹೋಗೋದು? ಫ್ಲವರ್ ಮಾರ್ಕೆಟ್, ಹೂವಿನ ಮಾರ್ಕೆಟ್. ಈಗ ನಾನು ಪೇಟೆಯಿಂದ KR ಮಾರ್ಕೆಟ್ ಫ್ಲವರ್ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಮನೇಲಿ ಸ್ವಲ್ಪ ಹೂವು ಬೇಕು ಅಂತ ಹೇಳಿದ್ರು. ಸೊ ಹೂವು ಪರ್ಚೇಸ್ ಮಾಡೋಣ ಅಂತ ಫ್ಲವರ್ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀನಿ. ಫ್ಲವರ್ ಮಾರ್ಕೆಟ್ ಅಲ್ಲಿ ಹೆಂಗಿರುತ್ತೆ ಸೀನ್ ಅಂತ ಬನ್ನಿ ತೋರಿಸ್ತೀನಿ. ನಾನೀಗ KR ಮಾರ್ಕೆಟ್ ಫ್ಲವರ್ ಮಾರ್ಕೆಟ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಈಚೆ ಕಡೆ ಔಟ್ಸ್ಕರ್ಟ್ ನೋಡ್ಬೋದು ನೀವು ಹೆಂಗಿದೆ ಅಂತ. ಸೊ ಈ ತರ ಬರುತ್ತೆ ಓವರ್ ವ್ಯೂ. ಜನಸಾಗರ ಜನನ ನೋಡಕ್ಕೆ ಭಯ ಆಗುತ್ತೆ ನನಗಿಲ್ಲಿ. ಸೊ ಬನ್ನಿ ಒಳಗೋಣ, ಫ್ಲವರ್ ಬೈ ಮಾಡ್ಬೇಕು. ಏನು ಮಿಷನ್ ಹೊಡಿತಾ ಇದ್ದೀರಾ? ಮಿಷನ್ ಏನು ಕುಡಿತಾ ಇದ್ದೀರಾ? ಜನ ಸೈಡ್ಗೆ ಹೋಗ್ತಾರೆ. ಹೆಂಗಣ ಕೆಜಿ ಇದು? ಕಾಣಿಸ್ತಿದೆ ನಿಮ್ಗೆ ಊದ್ ಮಗ್ಗು. ಈ ತರ ಮಗ್ಗು ಇದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅಲ್ಲೊಂಚೂರು ಮಗ್ಗಳಿದೆ, ಅದ ಬರೀ ಹಸ್ರಿದೆ. ಸೊ ಆ ತರ ಮಗ್ಗೆಲ್ಲ ತಗೋಬಾರ್ದು, ಬೈ ಮಾಡಬಾರ್ದು, ಈ ತರ ಮಗ್ ತಗೋಬೇಕು. ಸೊ ನಾನೊಂದು ಕೆಜಿ ತಗೊಂಡೆ ಈಗ. ಸೊ ಬನ್ನಿ ಎಲ್ಲ ತೋರಿಸ್ತೀನಿ. ಇಲ್ಲಿ ಊದ್ ಕಲೆಕ್ಷನ್ ನೋಡ್ತಾ ಇದ್ರೆ ಇಲ್ಲೊಂದು ಹೂವುಗಳು ಟನ್ ಗಟ್ಲೆ ಬರುತ್ತೆ ಅಂತ ಅನ್ಸುತ್ತೆ ಮಾರ್ಕೆಟ್ ಒಳಗೆ. ಇಲ್ಲಿ ದೊಡ್ಡ ಹಾರ ಪ್ರಿಪೇರ್ ಮಾಡ್ತಿದಾರೆ ನೋಡಿ. ಆ್ಯಂಡ್ ಇಲ್ಲಿ ಹುಡುಗಿರು ಹಾಕೋತಾರಲ್ಲ ಹಾರ, ಕುಂದು ಹಾಕೋತಾರಲ್ಲ, ದಿಂಡು ಅಂತ ಏನೋ ಕರೀತಾರೆ, ಐ ಡೋಂಟ್ ನೋ. ಸೊ ಅದನ್ನ ಪ್ರಿಪೇರ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಗ್ರಂಥಿಕೆ ಅಂಗಡಿ ಸಿಗುತ್ತೆ ನಿಮ್ಗೆ. ಗ್ರಂಥಿಕೆ ಅಂಗಡಿಯಲ್ಲಿ ಪೂಜೆ ಐಟಮ್ಸ್ ಎಲ್ಲ ನಿಮ್ಗೆ ಇಲ್ಲಿ ದೊರೆಯುತ್ತದೆ. ಸೊ ಇಲ್ಲಿ ಎಲೆ ಕಟ್ಟೆಲ್ಲ ಇಕ್ಕಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಊದ್ ಮಾರ್ಕೆಟು. ಕಲೆಕ್ಷನ್ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ಎಲ್ಲನೂ, ನೋಡೋಕ್ಕೆ ಆನಂದ ಆಗುತ್ತೆ. ಫ್ಲವರ್ ಮಾರ್ಕೆಟಲ್ಲಿ ನಾನು ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಮಲ್ಲೆ ಹೂವು ಆ್ಯಂಡ್ ಇದು ರೋಸ್ ಹೂವು, ಶಾಂತಿಗೆ ಹೂವು ಆ್ಯಂಡ್ ಸಂಪಿಗೆ ಹೂವು ಇಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಇದನ್ನು ತೊಗೊಂಡೀಗ ಮನೆಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಫ್ಲವರ್ ಮಾರ್ಕೆಟ್ ಇದೆ. ಈ ಫ್ಲವರ್ ಮಾರ್ಕೆಟ್ ಸುತ್ತಮುತ್ತನೇ ನಿಮಗೆ ಕಾಯಿ ಮಂಡಿ ಆ್ಯಂಡ್ ಬಾಳೆ ಎಲೆ ಮಂಡಿ ಆ್ಯಂಡ್ ಗ್ರಂಥಿಕೆ ಅಂಗಡಿ ಸುಮಾರು ಸಿಗುತ್ತೆ. ಇಲ್ಲೇ ಒಂದೇ ಕಡೆ ಸಿಗುತ್ತೆ. ಸೊ ನಿಮ್ಗೆ ಫಂಕ್ಷನ್ಗೆ ಅಲ್ಲಿ ಇಲ್ಲಿ ಹೋಲ್ಸೇಲ್ ಸಿಗುತ್ತೆ. ನಿಮಗೆ ಫಂಕ್ಷನ್ಗೆ ಏನಾರು ಬೇಕಂದ್ರೆ ಇಲ್ಲಿಗೆ ಬರ್ಬೋದು. ಮನೆಗೂ ಈಗ ಫ್ಲವರ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡಿದ್ದಾಯ್ತು. ಈಗ ಸೀದಾ ಮೆಟ್ರೋ ಸ್ಟೇಷನ್ ಒಳಗೆ ಹೋಗ್ತಾ ಇದ್ದೀನಿ. ನಾನು ಚಿಕ್ಕಪೇಟೆಯಲ್ಲಿ ಫ್ಲವರ್ ಮಾರ್ಕೆಟಲ್ಲಿ ಎಲ್ಲ ಹೆವಿ ತಲೆನೋವು ಬಂದ್ಬಿಟ್ಟೈತೆ ನನಗೆ ಇವತ್ತು ಓಡಾಡಿ. ಏನು ಜಂಗುಳಿ ಅಪ್ಪ. ಭಾನುವಾರ ಅಂತೂ ಬರಲೇಬಾರ್ದು. ನಾನು ಮಿಸ್ ಆಗಿ ಭಾನುವಾರನೇ ಚೂಸ್ ಮಾಡಿಬಿಟ್ಟಿದ್ದೀನಿ. ಸೊ ಇನ್ನೊಂದ್ಸಲಿ ಏನೋ ವಿಡಿಯೋ ಮಾಡಿದ್ರೆ ಭಾನುವಾರ ಬರಲ್ಲ, ವೀಕ್ ಡೇಸಲ್ಲಿ ಬರ್ತೀನಿ. ಸೊ ಬನ್ನಿ ಮೆಟ್ರೋ ಸ್ಟೇಷನ್ ಹತ್ರ ಹೋಗೋಣ. ನೋಡಿ ಲೆದರ್ ಬ್ಯಾಗ್ಸ್ ಆ್ಯಂಡ್ ಸಾಕ್ಸ್ಗಳು, ಇಯರ್ಫೋನ್ಗಳು ಆ್ಯಂಡ್ ಜೀನ್ಸ್ ಪ್ಯಾಂಟ್ಸ್. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ಚಿಕ್ಕ ಮಕ್ಕಳು ಬಟ್ಟೆಗಳು ಆ್ಯಂಡ್ ಇಲ್ಲಿ ಮತ್ತೆ ಬ್ಯಾಗ್ಸ್ ಸುಮಾರು ಐಟಮ್ಗಳು ಸಿಗ್ತವೆ. ಒಂದ್ಸಲಿ ಭೇಟಿ ನೀಡಿ. ಚಿಕ್ಕಪೇಟೆಗೆ ಯಾರು ಭೇಟಿ ನೀಡಿಲ್ಲ, ಬೆಂಗಳೂರು ಬಂದೂ ಚಿಕ್ಕಪೇಟೆಗೆ ಯಾರು ಬಂದಿಲ್ಲ, ಒಂದ್ಸಲಿ ಭೇಟಿ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ. ಗಾಯ್ಸ್ ಚಿಕ್ಕಪೇಟೆಯಲ್ಲಿ ಅಷ್ಟೇ ಇಷ್ಟೊಂದು ರಶ್ ಅಂದ್ಕೊಂಡಿದ್ದೆ. ಇವತ್ತು ಮೆಟ್ರೋ ಸ್ಟೇಷನಲ್ಲಿ ರಶ್ ಎಷ್ಟಿದೆ ನೋಡಿ. ಇಲ್ಲಿ ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಾ ನೀವು.
ಇಲ್ಲಿ ನೋಡಿ ಹೆಂಗ್ ನಿಂತಿದ್ದಾರೆ ಕ್ಯೂನಲ್ಲಿ ನಿಲ್ಸಿದ್ದಾರೆ ಜನ ನಮ್ಮ ಮೆಟ್ರೋ ಸ್ಟೇಷನಲ್ಲಿ ಇವತ್ತು. ಓಫ್, ಇನ್ನು ಮೆಟ್ರೋದಲ್ಲಿ ಅದು ಎಷ್ಟು ರಶ್ ಇದೆಯೋ ಗೊತ್ತಿಲ್ಲ. ಗೈಸ್, ನಾನೀಗ ಪ್ರೆಸೆಂಟು ಮೆಟ್ರೋ ಸ್ಟೇಷನ್ ಒಳಗಿದ್ದೀನಿ ಆ್ಯಂಡ್ ಈಗ ತಾನೇ ಸೆಕ್ಯೂರಿಟಿ ಚೆಕಪ್ ಆಯಿತು. ಸೊ ಮೆಟ್ರೋ ಬರುತ್ತೀನೇನು, ಇನ್ನು 3 minutes ಇದೆ ಅಂತೆ. ಸೊ ಟುವರ್ಡ್ಸ್ ಸಿಲ್ಕ್ ಇನ್ಸ್ಟಿಟ್ಯೂಟ್, ಲೈಕ್ ಟುವರ್ಡ್ಸ್ RV ರೋಡ್ಗೆ ಹೋಗ್ಬೇಕು ನಾನೀಗ. ಸೊ ಬನ್ನಿ ಹೋಗೋಣ. ಇವಾಗ ಪ್ರೆಸೆಂಟ್ ಮೆಟ್ರೋದಲ್ಲಿ ಎಷ್ಟು ರಶ್ ಇದೆ ಗೊತ್ತಾ, ತೋರಿಸ್ತೀನಿ. ಆ್ಯಂಡ್ ಜಸ್ಟ್ ಈಗ ತಾನೇ ರೀಚ್ ಆಗಿದ್ದೀನಿ ಮೆಟ್ರೋ ಸ್ಟೇಷನ್ಗೆ, RV ರೋಡ್ ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದೀನಿ. ಸೊ ಮೆಟ್ರೋ ಬರಲಿ ಅಂತ ಕಾಯ್ತಾ ಇದ್ದೀನಿ. ಆ್ಯಂಡ್ ಮೆಟ್ರೋ ರೀಚ್ ಆಯಿತು. ಆ್ಯಂಡ್ ಈಗ ಮೆಟ್ರೋ ಹತ್ಕೊಂಡು ನಾನು ಸಿಲ್ಕ್ ರೋಡ್ ಕಡೆ ಹೋಗ್ಬೇಕು. ಬನ್ನಿ ಹೋಗೋಣ, ಹೇಳಿ ಸುಸ್ತಾಗ್ತಿದೆ. ನಾನಿವಾಗ ಪ್ರೆಸೆಂಟು ಮೆಟ್ರೋ ಒಳಗಿದ್ದೀನಿ. ಆ್ಯಂಡ್ ಸುತ್ತಮುತ್ತ ಜನ ಎಲ್ಲ ಹೆಂಗೆ ನೋಡ್ತಿದ್ದಾರೆ ನನ್ನ ಅಂದರೆ ಏನೋ ಒಂಥರ ಬೇರೆ ಪ್ಲಾನೆಟಿಂದ ಬಂದಿದ್ದೀನಿ ಅನ್ನೋ ಥರ ಟ್ರೀಟ್ ಮಾಡ್ತಿದ್ದಾರೆ. ಸೊ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸುತ್ತಮುತ್ತ ಜನ ನನ್ನೇ ನೋಡ್ತಿದ್ದಾರೆ. ಸೊ ಈಗ ನಾನು ರಾಗಿಗುಡ್ಡ ಸ್ಟೇಷನಲ್ಲಿ ಇದ್ದೀನಿ. ಸೊ ಇಲ್ಲಿಂದ ಸಿಲ್ಕ್ ಬೋರ್ಡ್ ಕಡೆ ಹೋಗ್ಬೇಕು. ಸೊ ಬನ್ನಿ ಸಿಲ್ಕ್ ಬೋರ್ಡ್ ಸಿಗೋಣ. ಅದೇ ಸಿಗುತ್ತೆ ನಿಮಗೆ, ನಾನು ಮೆಸೇಜ್ ಮಾಡ್ತೀನಿ. ಥ್ಯಾಂಕ್ ಯು. ಆಸ್ ಯೂಶುವಲ್ ಮೈಸೂರು ವ್ಲಾಗ್ನಲ್ಲಿ ಒಬ್ಬ ಚಿಕ್ಕ ಹುಡುಗ ಬಂದು ಯಾವ ರೀತಿ ನನ್ನ ಯೂಟ್ಯೂಬ್ ಚಾನಲ್ ಸಹ ಕೇಳ್ಕೊಳ್ಳೋದ. ಸೊ ಅದೇ ರೀತಿ ಇವತ್ತು ಸಿಲ್ಕ್ ಬೋರ್ಡ್ ಪ್ಲಾಟ್ಫಾರ್ಮ್ ಮೇಲೆ ನಿಂತಿದ್ದಾಗ ಒಬ್ರು ಅಣ್ಣ ಬಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ಕೇಳ್ಕೊಂಡೋದ್ರು. ಸೊ ಇದಕ್ಕಿಂತ ಒಳ್ಳೆ ಫೀಲ್ ಇನ್ನೇನು ಬೇಕು. ಬನ್ನಿ ಹೋಗೋಣ. ಪ್ಲಾಟ್ಫಾರ್ಮ್ನಲ್ಲಿ ಲೈಕ್ ಲಿಫ್ಟಲ್ಲಿ ಇದ್ದೀನಿ, ಕೆಳಗೆ ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ಗೈಸ್, ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನೀವೇನಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ಲೈಕ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋನ. ಕೀಪ್ ಸಪೋರ್ಟಿಂಗ್. ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಣ. ಆ್ಯಂಡ್ ಸಿ ಯು ಅಗೇನ್. ಅಲ್ಲಿಗಂಟ ಟೇಕ್ ಕೇರ್, ಟಾಟಾ, ಬಾಯ್. ಸೈನಿಂಗ್ ಆಫ್ ನಿಮ್ಮ ಮಂಡ್ಯ ಹುಡುಗ ಧನುಷ್.